ಅಲ್ಲ ಮಾತಾಡೋ ಬಾ ತೇಸಿ ಕರ್ದೀನಿ ಅಲ್ಲಿ ಇದ್ದಕ್ಕಿ ಕಣ್ಣು ಸನ್ನಿ ಮಾಡಿ ಬರ್ತಾಳಿಲ್ಲ ಯಾರಿಗೂ ಗೊತ್ತಿಕ್ಕಿ ಏನಾಗ್ಯದ ಏನಿಲ್ಲ ಯಾರಿಗೂ ಗೊತ್ತು ಮನ್ಯಾಗ ಹಾಂ ರೋ ಬಂದು ಕಿಶನ್ ನಮ್ಮ ಅವನ ಜಗಳ ಮಾಡಿ ಹೋಗ್ಯಾಳ ಇನ್ನು ಮುಂದೆ ಏನಾಕತಿ ಏನಿಲ್ಲ ದೇವ್ರಿಗೆ ಗೊತ್ತಿದ್ದು ಮಾತು ಇನ್ನು ಬರೋವಳಲಿಕ್ಕಿ ಹಾಂ ರೋ ಏನಂದಾಳ ಏನಿಲ್ಲ ಯಾರಿಗೂ ಗೊತ್ತಕ್ಕಿ ಏನೇನಾಗಿತ್ತು ಯಪ್ಪ ದೇವ್ರೆ ಇದನ್ನು ಹೆಂಗೆ ಬಗೆಹರಿಸೋದು ಹೆಂಗೆ ಮಾಡೋದು ಹೆಂಗೆ ಬಿಡೋದು ಈ ಕಡೆಕಿನೂ ಆರಪ್ಪರ ಅವ್ನು ಬಿಟ್ಟು ಬರೋಕೆ ಒಲ್ಲೆತ್ತಾಳ ನಮ್ಮಪ್ಪ ನಮ್ಮವ್ನ ಒಪ್ಸೇ ಮದುವೆ ಮಾಡೋಣ ಅಂತಾಳ ಈ ಕಡೆ ನಾ ರೆಡಿದೀನಿ ಬಿಡು ಇಂದಲ್ಲ ನಾಳೆ ನಮ್ಮ ಏನದ ಜೀವ ಆಗೇತಾಳ ಮಗ ಅನ್ನೆತ್ತಾಳ ನಾನು ಒಪ್ಕೋತಾಳ ನನಗೂ ಗೊತ್ತೈತಿ ಕರೆ ಅದ್ರ ಈಕಿ ಬರ್ಲಕ್ಕಾರ ಒಲ್ಲೆ ಅಂತಾಳ ಮನ್ಯಾಗಾರ ಈ ಹಾಡು ಹಾಡಕತ್ತಾರ ಈಗ ನಮ್ಮ ಮುಂದೆ ಏನೇನು ಹಾಡಾದವು ಯಾರಿಗೆ ಗೊತ್ತು ಬಂದು ಹ್ಞೂ ಬಂದೆ. ಅಲ್ಲ ಅಲ್ಲಿ ನಿಂತೀನಿ ಯಾಕೆ ಸುಮ್ಮನೆ ಕಣ್ಣು ಸನ್ನಿ ಮಾಡಕತ್ತಿದ್ದಿ? ಮೊದಲೇ ಊರ ಮಂದಿಗೆಲ್ಲ ಗೊತ್ತಾಗ್ಯದ. ಈಗ ಗೊತ್ತಾದ್ಮೇಲೆ ಈಗ ಅಲ್ಲಿ ಇಲ್ಲಿ ಬಂದು ನಿಂತು ಮಾತಾಡೋದು ಯಾರು ನೋಡಿದ್ರಂದ್ರೆ ಸುಮ್ಮನೆ ಕಿರಿಕಿರಿ ಮೂಲ ಮತ್ತು ಅದಕ್ಕೊಂದಮ್ಮ ನಮ್ಮ ಏನಂದ್ರೆ ನನ್ನ ಮೆಟ್ಲೆ ಹೊಡಿತಾಳೆ ಈಗ. ಊರ ಮಂದಿಗೆ ಗೊತ್ತಾಗ್ಯದ ಅಂದ್ಬಳಕ್ಕೆ ಯಾಕೆ ತಲೆ ಕೆಡಿಸ್ಕೊತು ಬಿಡೋ ಮರೆ. ಅಲ್ಲ ತಲೆ ಕೆಡಿಸ್ಕೊಬೇಡ ಅಂದ್ರೆ ಹೆಂಗೆ? ನಮ್ಗೇನು ಇಬ್ಬರಿಗೆ ಲಗ್ನ ಆಗ್ಯದ, ನಂಗೆ ತಲೆ ಕೆಡಿಸ್ಕೊಬೇಡಲಕ್ಕ. ಮತ್ತು ಗೊತ್ತ ಇರಲಿಲ್ಲ ಅಂದ್ರೆ ಒಂದು ಮಾತು ಯಾರಾದ್ರೂ ಹೋಗಿ ಹೇಳ್ತಾರ ಮಾಡ್ತಾರ ತಿಳಿಸಿದ್ರೂ ಭಯ ಇರ್ತೈತೆ. ಈಗ ಗೊತ್ತಾಗ್ಯದಂದ್ಮೇಲೆ ಯಾರೇನು ಮಾಡ್ತಾರಪ್ಪ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ತಲೆ ಕೆಡಿಸ್ಕೊಬೇಡ. ಅದು ಇರಲಿ. ಯಾಕೆ ಬಂದೆ? ಯಾಕೆ ಬಂದೆ ಅಂತಂದ್ರೆ ಅಲ್ಲ ಆತ್ತಿ ಬಂದು ಕಿಸಿ ಮನೆಗೆ ಮತ್ತು ಬಂದಿಳತ್ತ ಹಿಂಗೆ ಕೇಳ್ಬೇಕಂತೇಳಿ ಅವನು ಬಾಯಿ ಮಾಡ್ಕಿಸಿ ಕಳಿಸ್ಯಾಳ. ಆತ್ತಿ ಬಂದು ನಿನಗೆ ಏನರ ಅಂದ್ರೇನು ಹೊಡೆದ್ರೇನು ಅಂತ ಕೇಳ್ಬೇಕಂತ ಕಿಸಿ ಅದಕ್ಕೆ ನಾ ಈ ಕಡೆ ಬಾ ತಿಳಿಸಿ ಹೇಳಿದೆ. ಏನು ಹೊಡಿತಾಳ ಬೈಯೋದೊಂದು ಬಿಟ್ರೆ ನಮ್ಮ ಏನು ಹೊಡಂಗಿಲ್ಲ ಬಿಡು. ಖರೆ ನನಗೆ ಬೈಲಕತ್ತು ಹೇಳೋದು ಏನೇನಾಯ್ತು ಏನೇನು ಮಾತಾಡಿದ್ರು ಅಂತೇಳಿ. ಅದಕ್ಕೆ ಏನು ಮಾಡ್ಬೇಕೀಗ? ನಮ್ಮವರೇ ಆಕೆ ಹಂಗೆ ಅಂತಾಳ ಬ್ಯಾಡ ಸುಮ್ಮನೆ ಕೊಟ್ಟಲ್ಲಿ ಮದುವೆ ಆಗತ್ತೆ. ಈಗ ನಮ್ಮ ಹೊತ್ಕೊಂಡ್ಬಿದ್ದಾಳ. ನಿಮ್ಮ ಏನದ ನಿನ್ನ ಮಗಳನ್ನ ತೊಗೊಳಂಗಿಲ್ಲ ನಮ್ಮ ಮನೆಗೆ ತೇಸಿ ಹೇಳತ್ತ. ಈಗ ಏನು ಮಾಡಬೇಕು ಏನು ಬಿಡಬೇಕು ಏನು ಮಾಡ್ತೀವಿ ಅನ್ನೋದು ನೀನೇ ಹೇಳ್ಬೇಕು ನನಗೆ. ನಮ್ಮ ಕಡೆ ಅಂತೂ ಏನೂ ಉಳ್ದಿಲ್ಲ. ನಾ ಹಂಗೂ ಹಿಂಗೂ ಮಾಡಿ ನಮ್ಮವು ಗೊತ್ತಾಗಿದ್ದಕ್ಕೆ ಏನದ ಹಿಂಗೆ ಜೀವ ತಿಂದು ಕಿಸಿಂದ್ರೆ ನಾ ಆದ್ರೆ ಅವನೇ ಹಾಕಿನಿ ಅಂತೇಳಿಸಿ ಎಲ್ಲ ಹೇಳ್ಬಿಟ್ಟಿನಿ. ಈಗ ನಮ್ಮವು ಅದೇ ಕಾರಣಕ್ಕೆ ಇರೋದೊಂದು ಮಗಳು ಯಾಕೆ ಸುಮ್ಮನೆ ಆಕಿಗೆ ಮನಸ್ಸಿಗೆ ಒಲ್ದು ಮಾಡಿ ಸುಮ್ಮನೆ ಮತ್ತೊಂದು ಕಡೆ ಕೊಟ್ಟು ಮಾಡಿದ್ರೆ ಆಕಿನೂ ಹಂಗಂತೀನಿ ಅಂತ ಹಂಗಂತಾಳ. ಯಾಕೆ ಬಿಡು ಕಿರಿಕಿರಿ ಇರೋದೊಂದು ಮಗಳದ ಆಕಿ ಇದ್ರಾಗೆ ಕಣ್ಣು ಮುಂದೆ ಇರ್ತಾಳಲ್ಲ ತೇಸಿ ಆಕಿನೂ ಹ್ಞೂ ಒಂದು ಕಿಸಿ ಮಾತಾಡ್ಬೇಕಂತ ಬಂದಿಳು. ಮತ್ತು ಆತಿ ನೋಡಿದ್ರೆ ಹಂಗೆ ಮಾತಾಡಾಳ. ಈಗ ಮುಂದಿಂದು ನಿನಗೆ ಬಿಟ್ಟದಪ್ಪ. ನಾ ಏನು ಕೇಳಿದ್ರೆ ನಾ ಏನು ಹೇಳಿ? ಈಗ ನಿಮ್ಮ ಅವ್ಗೆ ಒಪ್ಪಿಸೋದ ಜವಾಬ್ದಾರಿ ನಿಂದು. ನಮ್ಮ ಮನೆಗಂತೂ ನಮ್ಮ ಅವ್ವ ಒಪ್ಪಿ ಬಂದಿಳು ಬಿಡು. ಈಗ ನೀ ಏನಂದಳು ನಿಮ್ಮವ್ವ? ನೀ ಏನು ಮಾತಾಡಲಿಲ್ಲ ನಾನು? ಅಲ್ಲೋ ಮರಿ ನಾ ಏನು ಹೇಳಾರ್ದೆ ಇರ್ತೀನಿ ಏನು ಹೇಳೋಣ. ನಾವು ಮನೆಗೆ ಹೋಗೋದಕ್ಕೆ ಎಲ್ಲ ಮಂದಿ ನಿಂತಿರಲಿ. ಮನೆ ಮುಂದೆ ಇವ್ರು ಬಾಯಿ ಮಾಡ್ಕೇಸಿ ಹೋಗಿರಲ್ಲ. ಬಾಯಿ ಮಾಡಿದ್ ಹೋಗಿದ್ದಕ್ಕೆ ಮನೆ ಮುಂದೆ ಎಲ್ಲ ಮಂದಿ ಗೊಳೆ ಆಗಿದ್ರು. ಯಾಕೆ ತೋ ನೋಡ್ರೆ ನಮ್ಮವು ಮಾರಿಡ್ದಂಗೆ ಮಾಡ್ಕೊಂಡು ಸಿಟಿಗೆ ಕೂತಿರು ಓದಾಡ್ಕೋತ ಯಾಕೆ ಅವ್ವ ತಂದದಕ್ಕೆ ಹಿಂಗೆ ಆಯ್ತಪ್ಪ ತೀಸಿ ಎಲ್ಲ ಹೇಳಿದ್ವು. ಅದಕ್ಕೆ ಹೇಳೋದಕ್ಕೆ ಏನೈತಿ ನಾನು ಹೇಳಿದೆ. ಆದ್ರೆ ನಾ ಆಕಿನೇ ಹಾಕ್ತೀನಿ ಮತ್ತೊಬ್ಬರನ್ನ ಯಾರನ್ನೂ ಆಗಲ್ಲ ಇರ್ಲಿಕ್ಕೆ ಹಿಂಗೆ ಇದ್ಬಿಡ್ತೀನಿ. ನೀವು ಇದನ್ನೇ ಮಾಡ್ಕೊತ ಹೋಗ್ತೀರ ಇದನ್ನೇ ಮಾಡ್ಕೊತ ಹೋಗ್ರಿ ತೀಸಿ ನಾನು ಎಲ್ಲ ಹೇಳಿ ಮಾಡಿ ಮಾತಾಡಿ ನಾನು ಬಾಯಿ ಮಾಡೇ ಬಂದೀನಿ ಈ ಕಡೆ ಹೊರಗೆ. ಏನು ಬಾಯಿ ಮಾಡಿ ಏನು ಬಿಟ್ರಿ ಏನು ಪ್ರಯೋಜನ ಹೇಳು? ಅವರು ನಿಮ್ಮವರೇ ಹಂಗಂತಾರ ನೋಡು. ನಿಮ್ಮ ಅಪ್ಪರಿಗೆ ಹೇಳಿ ಹ್ಞೂ ಅನಿಸ್ತಿ ಅಂದ್ರೆ ಏನರ ಒಂದು ಕೆಲಸ ಆಕೈತಿ. ಇಲ್ಲಿಕ್ಕಂದ್ರೆ ಇದು ಆಗೋದಿಲ್ಲ. ಹೌದು ಹೇಳ್ತೀನಿ ಬಿಡ್ಕರೆ. ಇದು ನಿಮ್ಮ ಅಪ್ಪರಿಗೆ ಗೊತ್ತದನು ಇದು? ನಮ್ಮಪ್ಪಗ ಹ್ಞೂ ಗೊತ್ತಿಲ್ಲ. ನಮ್ಮವ್ವ ಅದೇ ನಿಮ್ಮವ್ವ ಹ್ಞೂ ಅನಿಸ್ಕಿಸಿಂದ್ರಂತೆ ನಮ್ಮ ಅಪ್ಪಗೆ ಹ್ಞೂ ಅನಿಸ್ಬೇಕು ಅಂತ ಹೇಳಿಕಿಸಿಂದ ಪ್ಲ್ಯಾನ್ ಮಾಡಿಕಿಸಿಂದ್ರೆ ಕಲ್ಯಾಣ ದೊಡ್ಡ ಕರ್ಕೊಂಡೇ ಬಂದಿರು. ನಿಮ್ಮ ಅವ್ನಿಗೆ ಹ್ಞೂ ಅಲ್ಲಿಲ್ಲ. ಅದಕ್ಕೆ ನಮ್ಮ ಅವನು ಏನೈತಿ ನಿಮ್ಮ ಅಪ್ಪಗೆ ಹೇಳಿದ್ರೆ ಅಕ್ಕಿ ಅಂತೂ ಹ್ಞೂ ಅಂದಿಲ್ಲ. ನಿಮ್ಮ ಅಪ್ಪಗೆ ಹೇಳಿದ್ರೆ ನೀನು ಸಾಯನೇ ಹೊಡಿತಾನೆ ನೋಡು ಹಂಗೆ ಹಿಂಗೆ ಅಂತ ಹೇಳಿ ನನಗೂ ಈಗ ಅಂಜಿಕೆ ಆಯ್ತಾಳ. ನಾನು ಅದೇ ಟಕ್ಟಕ್ಕಿ ಒಳಗೆ ಕೂತೀನಿ ಈಗ. ಹೌದಾ ನಿಮ್ಮ ಅಪ್ಪಗೆ ಗೊತ್ತಿಲ್ಲ? ಮತ್ತು ನಿಮ್ಮ ಅಪ್ಪಗೆ ಗೊತ್ತಾದ್ರು ಹ್ಞೂ ಅಂತ ನಾನು ಅಲ್ಲ ನಮ್ಮ ಅಪ್ಪಗೆ ಗೊತ್ತವ್ರು ಹ್ಞೂ ಅಂತಾನೇನೋ ಇಲ್ಲ ಅಂತಾನೇನೋ ಅದು ಬೇಡ. ಈಗ ನಿಮ್ಮ ಅವ್ವಗೆ ಹ್ಞೂ ಅನ್ಸೋದು ಕಲಿ. ಈಗ ನಿಮ್ಮವ್ರು ಹ್ಞೂ ಅಂದರು ಅಂದ್ರೆ ನಮ್ಮ ಅಪ್ಪಗೆ ನಮ್ಮ ಅವ್ವ ಏನು ಭಾಳ ತಿಳಿಯಲ್ಲ ಹ್ಞೂ ಅನ್ಸಕ್ಕೆ. ಮೊದಲು ನೀ ಹ್ಞೂ ಅನಿಸ್ತಿ ಅಂದ್ರೆ ಲಗ್ನ ಮಾಡ್ಲಕ್ಕೆ ಅವ್ರು ಹ್ಞೂ ಅಂದರು ಅಂದ್ರೆ ಯಾಕಂದ್ರೆ ನಮ್ಮ ಅಪ್ಪ ಹ್ಞೂ ಅನಿಸೇ ಅನಿಸ್ತಾ. ಅದು ಮಾತ್ರ ನನಗೆ ಕನ್ಫರ್ಮ್ ಐತಿ. ಹೌದಾ ಹಂಗಿದ್ರೆ ಆಯ್ತು ಬಿಡು. ಯಾಕೆ ತಲೆ ಕೆಡ್ಸ್ಕೊತಿ? ನಾ ಏನದ ಇದನ್ನು ಮುಂದಿನ ನಾನು ನೋಡ್ಕೋತೀನಿ. ನೀ ಏನು ತಲೆ ಅದಕ್ಕೆ ಕೆಡ್ಸ್ಕೊಬೇಡ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಏನು ಹೇಳ್ತೀನಿ? ಅದು ಹೆಂಗೆ ಚಿಂತೆ ಮಾಡಲಾರ್ದೆ ಇರುವಂತೀಯಪ್ಪ. ಈ ಸದ ನೋಡು ಊರೆಲ್ಲ ಹಬ್ಬದ. ಈಗ ಊರೆಲ್ಲ ಹಬ್ಬದಂದ್ಮೇಲೆ ನಮ್ಮ ಅಪ್ಪ ಗೊತ್ತಲ್ಲಾರ್ದಂಗೆ ಇರ್ತೈತಿ. ನಮ್ಮ ಅಪ್ಪ ಗೊತ್ತಾದ್ರೆ ಅದು ಏನಾಕೈತಿ ಏನಿಲ್ಲ ಟಕ್ ಒಳಗೆ ನಾ ಹಾಕೋತೀನಿ ಈಗ. ಬಿಡ ಅಲ್ಲ ಮನ್ಯಾಗ ಗೊತ್ತಾಯ್ತು ಅಂದ್ರೆ ಹೆಂಗೆ ತೇಸಿ ಅನ್ಕೊಂತ ಕೂತಿದ್ದೇವಾ? ಮನ್ಯಾಗೂ ಗೊತ್ತಾಯ್ತು. ಅಯ್ಯೋ ಊರಾಗ ಗೊತ್ತಾಗ್ತದೆ ಅವ್ರಿಗೆ ಇವ್ರಿಗೆ ಐತಿದೆ. ಊರಾಗೂ ಅವ್ರಿಗೆ ಇವ್ರಿಗೆ ಗೊತ್ತಾಯ್ತು ಮನ್ಯಾಗೂ ಗೊತ್ತಾಯ್ತು. ಈಗ ನಿಮ್ಮ ಅಪ್ಪಗೂ ಗೊತ್ತಾಗಲಿ ಬಿಡಲ್ಲ. ನಿಮ್ಮ ಅಪ್ಪ ಗೊತ್ತಾದ್ರೆ ನಿಮ್ಮ ಅಪ್ಪರು ಏನು ಮಾಡ್ತಾನೆ ಹೇಳು? ಈಗ ಗೊತ್ತಾದ್ರಲ್ಲ ಓಣಿನವರು ಮನೆಯವ್ರು ಏನು ಮಾಡಿದ್ರು ಹೇಳು? ಹಂಗೆ ನಿಮ್ಮ ಅಪ್ಪಗೂ ಗೊತ್ತಾಯ್ತು. ನಿಮ್ಮ ಅಪ್ಪನು ಏನೋ ನಿಮ್ಮ ಒಂದಿಟ್ಟು ಏನು ಹೇಳಿದಂಗೆ ಗಪ್ಪಾತಾನೆ. ಯಾಕೆ ಕೆಡಿಸ್ಕೊತಿ? ಹಂಗೆ ಅನ್ಕೊಂಡು ಸುಮ್ಮಿದ್ವಿ ಅಂದ್ರೆ ಮತ್ತೆ ಮುಂದೆ ಏನೇನೋ ಮಾಡೋಕ್ಕೋಗಿ ಈಗ ಏನೇನೋ ಆಗೋಯ್ತಂದ್ರೆ ಹೆಂಗೆ ಮಾಡ್ತೇಳು? ಅಲ್ಲಿ ಏನಾಗಲ್ಲ ಬಿಡು ತಲೆ ಕೆಡಿಸ್ಕೊಬೇಡ. ಆಯ್ತು ಹಂಗಾರ ಆಯ್ತು. ನಾ ಇನ್ನು ಬರಲ್ಯಾ ಹೋಗ್ತೀನಿ. ಹೋತಿ
ಹೋಗ್ತೀನಿ. ನಾನು ಏನೈತಿ ಹೆಂಗೆ ಭೇಟಿ ಮಾಡ್ಬೇಕು, ಹೆಂಗೆ ಮಾತಾಡ್ಬೇಕಂತ ವಿಚಾರ ಮಾಡತ್ತಿದ್ದೆ. ಸದ್ಯಕ್ಕೆ ನೀನೇ ಬಂದಿದ್ರೆ ಕಡೆ ಕರೆದಿ ಪಾಡಾಯ್ತು, ಎಲ್ಲ ಹೇಳ್ಕೊಳ್ಳೋದಾಯ್ತು. ಮತ್ತು ಬಾ ನಾನು ಎದಕ್ಕೆ ಕರೆದಿ? ಮಂದಿ ಮಂದಿ ನೋಡ್ತಾರ ಒಯ್ಕೋತಾರ ತಲತ್ತಿದ್ದಿ. ಏನಪ್ಪ ತಲ್ಯಾಗ ಒಂದು ಹೊಡೆದ್ರೆ 20 ಹೊಡ್ಲಕತ್ತಾವ. ಈಗ ನನಗೆ ಏನು ಮಾತಾಡ್ಬೇಕಂತನೂ ಗೊತ್ತಾಗಲ್ತ. ಇದೆಲ್ಲ ವಿಚಾರ ಮಾಡಿ 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 ತಲೆ ಅನ್ನೋದು ಭೌ ಅಂತ ಹೋಗೈತೆ ನನಗರೆ. ಯಾಕೆ ಬಹು ಅನ್ಸ್ಕೊತಿ? ಬಹು ಅನ್ಸ್ಕೊಂಡು ಏನು ಮಾಡಕ್ಕಿದ್ದು ಹೇಳಿ ನೀನು? ನೀನು ಆಯ್ತು ಈಗ ಹೇಳಿನೆಲ್ಲ ತಲೆ ಕೆಡಿಸ್ಕೊಬೇಡ. ಇನ್ನು ನಿಮ್ಮ ಅವ್ರಿಗೆ ಸುಮ್ಮನೆ ಕೇಳು. ನಿಮ್ಮ ಅಪ್ಪರಿಗೆ ಹೆಂಗೆ ತಿಳಿಸಲಿಲ್ಲ ಅಂದ್ರೆ ನಡೀತೈತಿ. ನಮ್ಮ ಅಪ್ಪನ ಕಡೆಯಿಂದ ಏನು ಹೇಳಿಸ್ಕೇಸಿಂದ್ರೆ ನಿಮ್ಮ ಅಪ್ಪನ ಜೊತೆ ಮಾತಾಡೋಕೆ ನಾ ಮಾಡ್ತೀನಿ. ತಲೆ ಕೆಡಿಸ್ಕೊಬೇಡ. ಏನು ಹೇಳ್ತೀನಿ? ಅಟ್ ಮಾಡಿದೆ ಅಂದ್ರೆ ಪುಣ್ಯ ಬರ್ತದೆ ನೋಡಿ ನಿನಗೆ. ಆಯ್ತು ಹೇಳು. ಏನೋ ಅಂತಾರಲ್ಲ, ಗಂಡ ಮಾಡಿದ ಪುಣ್ಯ ಹೆಂಡತಿ ತಡ್ತದ, ಹೆಂಡತಿ ಮಾಡಿದ ಪುಣ್ಯ ಗಂಡ ತಡ್ತದ. ಅದು ಹಂಗಿರಲಿ. ಮತ್ತೆ ಏನು ಮತ್ತೆ ಅಲ್ಲ, ಇಲ್ಲಿ ದಾರ ನಿಂತು ಯಾರು ನೋಡಿ ಮಾಡಿ ಏನರ ಮತ್ತು ಒಂದು ಕಡ್ಡು ಹೋಗಿಸಿದ್ರೆ ನಿಮ್ಮ ಓನ್ ಮುಂದರ ಹೇಳಿ, ನಮ್ಮ ಓನ್ ಮುಂದರ ಹೇಳಿದ್ರು ಅಂದ್ರೆ ಸುಮ್ಮನೆ ಕಿಲಾಪ್ ಐತಿ. ನಾನು ಹೋಗ್ತೀನಿ. ಆಯ್ತು ಹೇಳಿ, ಹೋಗಂಗಾರ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂಡಿರ್ತೀನಿ. ಯಾರೆಲ್ಲ ಸಪೋರ್ಟ್ ಮಾಡ್ಲಕತ್ತೀರಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ರೀ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ಪ್ಲೀಸ್. ಲೈಕ್ ಕೊಡೋದು ಮರಿಬೇಡ್ರಿ. ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ನಿಮ್ಮ ಮನಸ್ಸಿನ ಕಮೆಂಟ್ನ ತಿಳಿಸೋದು ಮರಿಬೇಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಸಪೋರ್ಟ್ ಮಾಡಿರಿ ಪ್ಲೀಸ್. ಅಂದಂಗೆ ಇನ್ನೊಂದು ಮಾತ್ರ, ನಂದು ಇನ್ನೊಂದು ಚಾನಲ್ ಲಿಂಕ್ ಏನದ ಈ ವಿಡಿಯೋ ತೊಳಗೆ ಕೊಟ್ಟಿರ್ತೀನಿ ರೀ. ದಯವಿಟ್ಟು ಅಲ್ಲೂ ಹೋಗ್ರಿ. ಅಲ್ಲಿ ಕತೆ ಭಾಳ ಅಂದ್ರೆ ಭಾಳ ಚಂದ ಅದಾವು. ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲಿ ಸಪೋರ್ಟ್ ಮಾಡಿರಿ ಪ್ಲೀಸ್. ಸಪೋರ್ಟ್ ಮಾಡಿರಿ. ಹೋದ್ ನೋಡು, ಸಿಟ್ಟ ಸಿಡು ಅನ್ನೋದು ಭಾಳ ಹುಡುಗನ ಬಲ್ಯಾಕ ಹೇಳಕತ್ತಾರಲ್ಲ. ದೊಡ್ಡವರು ತಿಳ್ಕೊಬೇಕು ಮಾಡ್ಬೇಕು ಅನ್ನೋದು ಏನು ಇಲ್ಲೇ ಇಲ್ಲ. ಯಾಕ ಹಿಂಗೆ ಕೂತಿಯಲ್ಲ? ಯಾಕ? ಏನು ಮಾಡಲಿ, ಕೆಲಸ ಇಲ್ಲ ಬಗ್ಸಿಲ್ಲ ಅದಕ್ಕೆ ಕೂತೀನಿ ಹಿಂಗೆ. ಕೆಲಸ ಇಲ್ಲ ಬಗ್ಸಿಲ್ಲ. ಕೆಲಸ ಬಗ್ಸಿ ಇರ್ಲಿಕ್ಕೆ ಮೊಕ್ಕೊಂಬೇಕು. ಸುಮ್ಮನೆ ತಣ್ಣಗೆ ಒಂದು 2 ತಾಸು ನಿದ್ದೆ ಹೊಡಿಬೇಕು. ಈ ಸುಮ್ಮನೆ ಹಿಂಗೆ ಮಾರಿ ಏನದ ಹಿಂಗೆ ಗಂಟು ಹಾಕೊಂಡು ಕೂತ್ಬಿಟ್ಟು ಯಾಕೆ ಎದ್ರ ಸಮಯದಿಂದ ಏನಾಗ್ಯದ? ಏನಾಗ್ಯದ? ಹ್ಞೂ ಅಣ್ಣನಲ್ಲಪ್ಪ ನಿನ್ನ ಮಗ ಕುಲಪುತ್ರ ಮಾಡಿದ ಗನಾಂತರಿ ಕೆಲಸ ಆಗ್ಯದ ಒಂದು ಊರಾಗ, ಗೊತ್ತಿಲ್ಲ ನಿನಗೇನು? ಗನಂತಾರಿ ಕೆಲಸ ಅಂಥದ್ದು ಏನು ಮಾಡಿದ್ನೋ ಮರೆ ನನ್ನ ಮಗ ಇಂಥ ವಯಸ್ಸಿನಾಗ? ಅಂತ ಏನಾರ ಗನಂತಾರಿ ಕೆಲಸ ಮಾಡಿದ್ರೆ ನನ್ನ ಮಗ ಮಾಡ್ಯಾನಂದ ಬಳಿಕ ನನಗೆ ಹೆಮ್ಮೆ ಅಲ್ಲನು? ಹೆಮ್ಮೆ ಪಡಂತದೇ ಮಾಡ್ಯಾನ ನೋಡು. ಊರೆಲ್ಲ ಕೊಂಡಾಡಿ ಹೂವಿನ ಹಾರ ಹಾಕ್ಲಕತ್ತಾರ. ನಿಮ್ಗೆ ಗೊತ್ತಿಲ್ಲ? ನಿನಗೆ ಗೊತ್ತಿಲ್ಲಪ್ಪ. ನಿನಗೆ ಹೆಂಗೆ ಗೊತ್ತಿರ್ತೈತಿ? ಮೈ ಅನ್ನೋದು ಅಟ್ಟೆ ಬೆಳೆಸ್ಕೊಂಡಿದ್ದೀನಿ, ಬುದ್ಧಿ ಅನ್ನೋದು ಬೆಳೆಸ್ಕೊಂಡೇ ಇಲ್ಲ. ನಿನ್ನ ತಲೆ ಬುದ್ಧಿ ಅನ್ನೋದು ಇದ್ರೆ ಅಲ್ಲ ಗೊತ್ತಾಗಬೇಕು. ನನ್ನ ಬಲ್ಯಾಕ ಬುದ್ಧಿಲ್ಲ, ಹೋಲ್ ಬಿಡೋ ಮರೆ. ನಿನ್ನ ಬಲ್ಯಾಕ ಆದಿಲ್ಲ, ನಿನಗೆ ಗೊತ್ತಾಗಿದ್ದಿಲ್ಲ. ನೀ ಹೇಳಿದೆ ಅಂದ್ರೆ ನಾನು ಗೊತ್ತು ಮಾಡ್ಕೊತೀನಿ. ಇವ ಅದನ್ನ ನೀವ ಇಟ್ಟ ಮಾಡ್ಯಾನ ನೋಡ, ಇಟ್ಟ ಮಾಡಿಟ್ಟನ. ಅಲ್ಲ ಇವು ನಾವು ಸುಳೆ ಮಗ ಇದು. ಅಲ್ಲ ಏನಲ್ಲಿ ನೋಡಕ್ಕೆ ಏನು ಅರಿದ ಮಳ್ಳಿ ಹೆಂಗೆ ಕಾಣ್ತಾರ ಮಗ? ಇಂಥದೆಲ್ಲ ಮಾಡಿ ನಾ ಇಲ್ಲಿ ಆಟ ಮಾಡ್ಯ ನೋಡು. ಅದಕ್ಕೆ ಏನೇ ಬಂದಿರಲ್ಲ, ಹೇಳಿದ್ನಲ್ಲ, ಜಾಡಿಸಿ ಕಳ್ಸಿನಿ. ಜಾಡಿಸಿ ಕಳಿಸ್ತೆ ನೀ ಮೊದಲು ಅದನ್ನ ಮಾಡು. ಮತ್ತೇನ್ ಮಾಡ್ಬೇಕಿತ್ತು? ಆಕಿ ಬಂದ ಚಾ ನಾಷ್ಟ ಅದೆಲ್ಲ ಮಾಡಿಕೊಟ್ಟು ಬಿಗಿಸ್ತಾನ ಮಾಡ್ಕೋಬೇಕಾಗಿತ್ತನ್ನ. ಮಾಡ್ಕೋಬೇಕಿತ್ತು. ಅಲ್ಲ ಅದ್ರಾಗೇನು ತಪ್ಪದು ಹೇಳು? ನಮ್ಮ ಹುಡುಗನ ಕಡೆ ತಪ್ಪಿಲ್ಲದೆ ಆ ಕಡೆಯಿಂದ ತಪ್ಪತ್ತದನು? 2 ಕೈ ಸೇರಿದ್ರೆ ಚಪ್ಪಾಳಿ ಅಂತ ತಿಳ್ಕೊ ಮೊದಲು ಇದನ್ನ. ಅಯ್ಯ ಅದು ಇದು ಹೇಳ್ಬೇಡಿ ನನ್ನ ಮುಂದೆ. ನೀನೇನಂದ ಅವ್ರನ್ನೇ ಯಾಕೆ ಹಿಡಿದು ಮಾತಾಡ್ಕೊ ತಿಂದಿರ್ಬೇಡಿ ನನ್ನ ಮುಂದೆ, ಹೇಳ್ತೀನಿ ನೋಡ. ಅಲ್ಲಿ ನಿಮ್ಗಿನ ಇನ್ನೊಬ್ರು ಹೆಚ್ಚ ನನಗೆ ಹೇಳೋಣ. ಅವ್ರನ್ನ ಹೆಚ್ಚು ಹಿಡಿದು ಮಾತಾಡ್ಬಿಡಲಕ್ಕ ನಿಮ್ಗಿನ ಇನ್ನೊಬ್ರು ಹೆಚ್ಚ ನನಗೆ. ಮತ್ತೆ ಬೀಗಸ್ತಾನ ಮಾಡ್ಕೋಬೇಕಾಗಿತ್ತು ಹೇಳ್ತೀರ? ಮತ್ತೆ